ಸಿಎಂ ಸಿದ್ದರಾಮಯ್ಯ ಹಣೆಯಲ್ಲಿ ಕುಂಕುಮ ಭಂಡಾರ ರಾರಾಜಿಸಿದೆ. ಬೆಳಗ್ಗೆ ತಾಯಿ ಚಾಮುಂಡೇಶ್ವರಿಯ ದರ್ಶನ ಪಡೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಚಾಮುಂಡಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ಈಡುಗಾಯಿ ಹೊಡೆದು ನಮನ ಸಲ್ಲಿಸಿದ್ದಾರೆ. ಇದಾದ ಬಳಿಕ ಚಾಮುಂಡೇಶ್ವರಿ ಕ್ಷೇತ್ರದ ಅಭಿವೃದ್ಧಿ ಪ್ರಾಧಿಕಾರದ ಸಭೆ. ಈ ಸಭೆಯಲ್ಲೂ ಕೂಡ ಇದೇ ರೀತಿ ಕುಂಕುಮದಲ್ಲೇ ಸಿದ್ದರಾಮಯ್ಯ ಕಂಗೊಳಿಸಿದ್ದಾರೆ. ದಿನವಿಡೀ ಹಣೆಯಲ್ಲಿ ಕುಂಕುಮ ಭಂಡಾರವನ್ನ ಸಿಎಂ ಧರಿಸಿದರು. ಒಂದು ಈ ಚಾಮುಂಡಿ ಕ್ಷೇತ್ರ ಮತ್ತು ಬೇರೆ ಬೇರೆ ಈ ಚಾಮುಂಡಿ ಬೆಟ್ಟಕ್ಕೆ ಸಿಎಂ ಸಿದ್ದರಾಮಯ್ಯ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಟ್ಟಿದ್ರು. ವಿಶೇಷ ಪೂಜೆಯಲ್ಲಿ ಭಾಗಿಯಾಗಿದ್ರು. ಅದಾದ ಮೇಲೆ ಈಡುಗಾಯಿ ಕೂಡ ಹೊಡೆದು ತಾಯಿಯಲ್ಲಿ ಬೇಡ್ಕೊಂಡಿದ್ದಾರೆ. ಈ ಒಂದು 4 ವಾರದಲ್ಲಿ 2ನೇ ಬಾರಿ ಇದು ಸಿಎಂ ಸಿದ್ದರಾಮಯ್ಯ ಈ ರೀತಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಭೇಟಿ ಕೊಡ್ತಾ ಇರುವಂಥದ್ದು. ಸದ್ಯ ಅವರಿಗೆ ಸಂಕಷ್ಟ ಎದುರಾಗಿರೋದ್ರಿಂದ ಏನಾದರೂ ಭೇಟಿ ಕೊಟ್ಟರೆ ಗೊತ್ತಿಲ್ಲ. ಬಟ್ ಈ ಹಿಂದಿನ ಸಂದರ್ಭಗಳಲ್ಲಿ ಅವರು ಈ ರೀತಿ ದೇವಸ್ಥಾನಗಳಿಗೆ, ಅದು ಚಾಮುಂಡಿ ಬೆಟ್ಟಕ್ಕೆ ಹೆಚ್ಚು ಭೇಟಿ ಕೊಡೋದು ಅಥವಾ ಅವರ ಹಣೆಯಲ್ಲಿ ಈ ರೀತಿ ಕುಂಕುಮ ಭಂಡಾರ ಕಾಣಿಸ್ಕೊಳ್ಳೋದು, ಇಡೀ ದಿನ ಅವರು ಅದೇ ರೀತಿ ಇರೋದು, ಇದೆಲ್ಲವೂ ಕೂಡ ಸಾಮಾನ್ಯವಾದದ್ದೇನಲ್ಲ, ಬಹಳ ಅಪರೂಪದ್ದು. ಹಾಗಾಗಿ ಕುತೂಹಲಕ್ಕೆ ಕಾರಣ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.